ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲ್. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಡಗಿನಲ್ಲಿ ನಡೆದ ಪ್ರತಿಭಟನೆ ಪೂರ್ವ ನಿಯೋಜಿತ ಅಲ್ಲದೆ ಸರ್ಕಾರದ ಪ್ರಾಯೋಜಿತದಿಂದಲೇ ಪ್ರತಿಭಟನೆಯಾಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಅಲ್ಲದೆ ಕೊಡಗಿನಲ್ಲಿ ಪೊಲೀಸ್ ವೈಫಲ್ಯಕ್ಕೂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಪ್ಪು ಬಾವುಟ ಪ್ರದರ್ಶಿಸಿದ್ರು, ಪೇಪರ್ ಎಸೆದ್ರು, ಪೊಲೀಸರು ಮೌನವಾಗಿದ್ರು. ಗುಪ್ತಚರ ಮಾಹಿತಿ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರೋದಿಲ್ವಾ? ನಾನು ಹೋದ ಕಡೆ ಎಲ್ಲಾ ಪ್ರತಿಭಟನೆ ಮಾಡಿದ್ರು, ಎಸ್ಪಿಗೆ ನಾನೂ ಬೈದೆ, ಆದ್ರೂ ಕ್ರಮ ಕೈಗೊಂಡಿಲ್ಲ. ಇದು ಸರ್ಕಾರ ಉದ್ದೇಶಿತ ಪ್ರತಿಭಟನೆ ಅನ್ಸುತ್ತೆ ಅಂತ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರು. ಚಿತುಮತಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು. ಒಂದು 15-20 ಜನ ಇದ್ದರು. ಪೊಲೀಸ್ನವರು ಅಲ್ಲೂ ಕೂಡ ನಿಷ್ಕ್ರಿಯರಾಗಿ ನಿಂತಿದ್ರು. ಯಾಕಂದರೆ ಒಬ್ಬ ಬಂದು ನನ್ನ ಕಾರ್ನೊಳಗಡೆಗೆ ಒಂದು ಹ್ಯಾಂಡ್ ಬಿಲ್ ಹಾಕಿದ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅವ್ರನ್ನೇನು ಪೊಲೀಸರು ಹಿಡ್ಕೊಳ್ಳೋದಾಗಲಿ ಅರೆಸ್ಟ್ ಮಾಡೋದಾಗಲಿ ಏನೂ ಮಾಡಲಿಲ್ಲ. ಈಸಿ ಪೊಸಿಷನ್ ಅದು ನೋಡ್ಕೊಂಡು ಆಮೇಲೆ ಮಡಿಕೇರಿಗೆ ಬಂದು ಅಲ್ಲಿ ಮತ್ತೆ ಪ್ರತಿಭಟನೆ ಇವ್ರದ್ದು. ಅಲ್ಲಿ ಒಬ್ಬರು ಕೋಳಿ ಮೊಟ್ಟೆ ಎಸೆದ್ರು. ಪೊಲೀಸರು ಅಲ್ಲೂ ಕೂಡ ಸುಮ್ಮನೆ ನಿಂತಿದ್ರು. ಪೊಲೀಸ್ ಇಸ್ ಟೋಟಲಿ ಇನ್ಆಕ್ಟಿವ್. ಆಗಸ್ಟ್ 26ರಂದು ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಮಡಿಕೇರಿ ಚಲೋ ಪಾದಯಾತ್ರೆಯನ್ನ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಪಾದಯಾತ್ರೆ ಬಗ್ಗೆ ಮುಂದಿನ ದಿನದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕೊಡಗಿನಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ನಾನು ವಿಪಕ್ಷ ನಾಯಕ, ಮಾಜಿ ಸಿಎಂ ಆಗಿ ಇದನ್ನ ಉಲ್ಲಂಘಿಸಲ್ಲ. ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾತನಾಡಿದ್ದು, ನಮ್ಮ ಹೋರಾಟಕ್ಕೆ ಯಾವಾಗಲೂ 144 ಸೆಕ್ಷನ್ ಹಾಕ್ತಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. SP ಇವರೆಲ್ಲ ಸೇರ್ಕೊಂಡು ಈಗ 144 ಸೆಕ್ಷನ್ ಕ್ಲ್ಯಾಂಪ್ ಮಾಡಿದ್ದಾರೆ. ಯಾಕಂದರೆ ಇದು ನಾವು ಅನುಮತಿ ಕೊಟ್ಟಿಲ್ಲ. ನಾವು ವಿ ಕ್ಯಾನ್ ಡೂ ಇಟ್. ಅದನ್ನು ಅಪೋಸ್ ಮಾಡಿ ಮಾಡ್ಬೋದು ಪ್ರತಿಭಟನೆಯನ್ನು. ಬಟ್ ನಾನು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿ ನಾನು ಐ ಡು ನಾಟ್ ವಾಂಟ್ ಟು ವೈಲೇಟ್ ದಿ ಲಾ. ಇವತ್ತು ನಮ್ಮ ಎಲ್ಲ ಸ್ನೇಹಿತರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ, ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಇದನ್ನು ಮುಂದೂಡೋಣ. ಯಾಕೆಂತಂದರೆ ವಿ ಶುಡ್ ನಾಟ್ ಡಿಫೈ ಆರ್ಡರ್ಸ್ ಅಂದರೆ ಗೌರ್ಮೆಂಟ್ ಆರ್ಡರ್ಸ್. ರಾಜಕೀಯವಾಗಿ ನಾವೇನೇ ಹೋರಾಟ ಮಾಡಿದ್ರು ಕೂಡ ನಮ್ಮ ಹೋರಾಟಕ್ಕೆಲ್ಲ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹೋರಾಟ, ನಮ್ಮ ಪ್ರತಿಭಟನೆಗೆ 144 ಹಾಕ್ಬಿಟ್ಟು ನಮ್ಗಳ ಮೇಲೆ ಕೇಸ್ ಹಾಕಿಸೋದೇ ಒಂದು ಈ ಸರ್ಕಾರದ ಚಾಳಿ. ಸೊ ಅವ್ರದ್ದು ಪ್ರತಿಭಟನೆ ಮಾಡಿ ಅವರು ಪ್ರತಿಭಟನೆ ಮಾಡಲ್ಲ. ಅವ್ರ ಮೆರವಣಿಗೆಗೆ ಅವ್ರಿಗೆ ಏನೇನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆಲ್ಲ ಯಾವುದಕ್ಕೂ ಕೇಸ್ ಹಾಕಿಲ್ಲ. ಬರೀ ಅವ್ರ ಕಣ್ಣಿಗೆಲ್ಲ ಬರೀ ಕಾಂಗ್ರೆಸ್ ಅವ್ರನ್ನ ಬರೀ ಕಾಮಾಲೆ ಕಣ್ಣಲ್ಲೇ ನೋಡೋಂಥದ್ದು ಅವ್ರದ್ದೊಂದು ಪದ್ಧತಿ. ಕಾಂಗ್ರೆಸ್ ಮಡಿಕೇರಿ ಚಲೋ ಪಾದಯಾತ್ರೆ ಕೈಬಿಟ್ಟಿದ್ದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸ್ವಾಗತಿಸಿದ್ದಾರೆ. ಕಾನೂನು ಶಾಂತಿ ಕಾಪಾಡಲು ಕಾಂಗ್ರೆಸ್ ಚಳುವಳಿ ವಾಪಸ್ ಪಡೆದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಗೆ ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ರು. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ವಿರೋಧ ಪಕ್ಷದ ನಾಯಕರು ಬಹಳ ಗೊಂದಲದಲ್ಲಿದ್ದಾರೆ. ಎಲ್ಲಾ ಗೊಂದಲಗಳು ಸಿದ್ದರಾಮಯ್ಯ ಅವರ ಹೇಳಿಕೆಗಳಿಂದಲೇ ಆಗಿದ್ದು ಅಂತ ಕಿಡಿಕಾರಿದ್ರು. ಇನ್ನು ಸಚಿವ ಆರ್ ಅಶೋಕ್, ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಸಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರೊಟೆಸ್ಟ್ಗೆ ಅವಕಾಶ ನೀಡಿದ್ರೆ ಹೆಣ ಬೀಳುತ್ತೆ ಎಂದಿದ್ದ ಜಗ್ಗೇಶ್ ವಿರುದ್ಧ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ನಾನು ಕಾಂಗ್ರೆಸ್ನವರ ಈ ನಿಲುವಿಗೆ ಸ್ವಾಗತ ಮಾಡ್ತೇನೆ. ಶಾಂತ ವಾತಾವರಣ ಇದ್ದಾಗ ಎಷ್ಟು ಜನ ಬೇಕಾದ್ರೂ ಸೇರಿಸಿ ಅಲ್ಲಿ ಹೋಗಿ ಬರಲಿ. ಈಗ ಹೋಗದೇ ಇರುವಂಥದ್ದು ಶಾಂತಿ ಸುವ್ಯವಸ್ಥೆ ಹಾಳಾಗೋದನ್ನು ತಡೆಯೋದಕ್ಕೆ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅವರು ಮಡಿಕೇರಿ ಚಲೋ ಮಾಡುವಾಗಲೂ ಏನು ಹೇಳಿರಲಿಲ್ಲ, ಈಗೂ ಏನು ಹೇಳಕ್ಕೆ ಬಯಸೋದಿಲ್ಲ. ಕಾಂಗ್ರೆಸ್ ಅವರು ಸಾವರ್ಕರ್ನ ಬ್ರಿಟಿಷರು ಏಜೆಂಟ್ ಅಂದ್ರು. ಬ್ರಿಟಿಷರು ಏಜೆಂಟ್ ಆಗಿದ್ರೆ ಅವ್ರಿಗೆ 50 ವರ್ಷ ಶಿಕ್ಷೆ ಕೊಟ್ಟರು, ಕರ್ನೀರಿನ ಶಿಕ್ಷೆ ಹಾಕೊಟ್ರು. ಅವ್ರಿಗೆ ನಿಮ್ಮ ಹೇಳ್ತಿರಲ್ಲ, ಸ್ವಾತಂತ್ರ್ಯ ಈ ದೇಶಕ್ಕೆ ತಂದ್ಕೊಟ್ಟವ್ರು ನಾವೇ ಅಂತ. ನಿಮ್ಮೆಷ್ಟು ನಾಯಕರು 50 ವರ್ಷ ಶಿಕ್ಷೆ ಆಗಿದೆ ನಿಮಗೆ? ಹೇಳಿ, ನೀವೇನೋ ಸ್ವಾತಂತ್ರ್ಯ ಹೋರಾಟಗಾರರು ನಾವೇ ಕಾಂಗ್ರೆಸ್ ಅಂತಿರಲ್ಲ. ನಿಮಗೆ ಈ ಹೋರಾಟ ಅನ್ನತಕ್ಕದ್ದು ಎಲ್ಲಿವರೆಗೂ ಇರುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಇರ್ಬೋದು. ಆಮೇಲೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕೆ ಅಂತ ಇಡೀ ರಾಜ್ಯ ಜನತೆ ಗೊತ್ತಿದೆ. ಯಾಕೆ ಇವಾಗಲೇ ಇಷ್ಟು ಹೋರಾಟ ಆಗ್ತಿದೆ? ಪ್ರತಿಯೊಬ್ಬರಿಗೂ ಕೂಡ ಆ ಜಾಗವನ್ನು ಹಿಡಿಬೇಕು ಅನ್ನೋ ಒಂದು
ಹುಮ್ಮಸ್ಸಿದೆ, ವಿಷಯಗಳಿಲ್ಲ ಯಾರ ಹತ್ರ. ವಿಷಯ ಇದ್ದಿದ್ರೆ ದೇ ವುಡ್ ಹ್ಯಾವ್ ಡಿಬೇಟೆಡ್. ಒಳ್ಳೆ ಅದ್ಭುತವಾಗಿ ನೀವು ಯಾವ ಕೆಲಸ ಮಾಡಿದ್ರಿ, ನಾವು ಹಣ ಬೀಳ್ತಾವೆ ಇದೆಲ್ಲ, ಇದು ಕಾನೂನು ಸುವ್ಯವಸ್ಥೆ ಬಗ್ಗೆ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಇಷ್ಟು ಅರಿವು ಇಲ್ಲಂದ್ರೆ ಇಂಥವು ರಾಜ್ಯಸಭಾ ಸದಸ್ಯ ಆಗಕ್ಕೆ ಯೋಗ್ಯ ಇಲ್ಲ, ಅಯೋಗ್ಯವರು. ಹಣ ಬೀಳ್ತವೆ, ಇದು ಬೀಳ್ತವೆ, ಏನು ಯಾರ ಹಣ ಬೀಳ್ತಾವೆ? ಅಮಾಯಕರ ಹಣ ಬೀಳ್ತಾವೆ. ಇದು ಕಾನೂನು ಸುವ್ಯವಸ್ಥೆನ ಇದು ಮಾಡ್ಕೊಳ್ಳುವಂಥದ್ದು ಆಡಳಿತ. ಸಿದ್ದರಾಮಯ್ಯ ಕಾರ್ನ ಮೇಲೆ ಮೊಟ್ಟೆ ದಾಳಿಯಿಂದ ಕೊಡಗು ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಆಗಸ್ಟ್ 27ರ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅಲ್ಲದೆ ಕೇಂದ್ರ ಗುಪ್ತಚರ ಇಲಾಖೆ ಸ್ಫೋಟಕ ಮಾಹಿತಿ ನೀಡಿದ್ದು, ಕೇರಳದಿಂದ ಪಿಎಫ್ಐ ಎಂಟ್ರಿಯಾಗುವ ಬಗ್ಗೆಯೂ ಮಾಹಿತಿ ನೀಡಿದೆ. ಇನ್ನು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತಾಡಿದ್ದು, ನಮಗೆ ಯಾವುದೇ ಭಯ ಇಲ್ಲ, ಅಲ್ಲಿನ ಜನತೆಯ ಶಾಂತಿ ನೆಮ್ಮದಿ ಮುಖ್ಯ, ಶಾಂತಿ ಕದಡುವ ಕೆಲಸ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿ, ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ ಅಂತ ಕೂಡ ಹೇಳಿದರು. ಸೂಕ್ಷ್ಮತೆಯನ್ನು ಗಮನಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಾಳೆ ಬೆಳಗ್ಗೆಯಿಂದ ನಾಡಿದ್ದು 26 ಸಂಜೆ ಬೆಳಗ್ಗೆವರೆಗೆ 27 ಬೆಳಗ್ಗೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಹೇಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಕೇವಲ ಜಿಲ್ಲಾಡಳಿತ ಸರ್ಕಾರಕ್ಕಲ್ಲ, ನಮ್ಮ ಜವಾಬ್ದಾರಿಯೂ ಅಷ್ಟೇ ಇದೆ. ಪದಾಧಿಕಾರಿಗಳ ಸಭೆ ಕರೆದು ಆಮೇಲೆ ನಾವು ಅದನ್ನು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಗಮನಕ್ಕೆ, ಇಲ್ಲಿಯ ಪ್ರಭಾರಿಗಳ ಗಮನಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ತಂದು ತೀರ್ಮಾನ ತಗೊಳುತ್ತೆ. ಅವರ ಹಾಗೆ ಯಾವ ಭಯ ಯಾವುದೂ ಇಲ್ಲ. ಜನರ ಶಾಂತಿ ನೆಮ್ಮದಿ ಮುಖ್ಯ. ಆ ಕಾರಣಕ್ಕಾಗಿ ಸೆಕ್ಷನ್ ಜಾರಿ ಮಾಡಲಾಗಿದೆ. ಯಾಕಂದರೆ ಎರಡೂ ಪಕ್ಷದವರು ಮತ್ತೆ ಜಗಳ ಆಡ್ಕೊಂಡು ಹುಡುಗಿನ ಶಾಂತಿ ಕದಡಬಾರ್ದು ಅನ್ನುವಂಥ ಉದ್ದೇಶದಿಂದ ಅದು ಮಾಡಲಾಗಿದೆ. ಹಾಗಾಗಿ ಚಲೋ ಮಾಡೋ ಪ್ರಶ್ನೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಅಲ್ಲದೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿರೋ ಸರ್ಕಾರಿ ನಿವಾಸಕ್ಕೆ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದೆ. ಜೀವ ಬೆದರಿಕೆ ಹಾಗೂ ಮೊಟ್ಟೆ ಎಸೆತ ಪ್ರಕರಣದಿಂದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಿಎಂ ಬೊಮ್ಮಾಯಿ ಹೆಚ್ಚಿನ ಭದ್ರತೆ ಕೊಡ್ತೇವೆ ಅಂತ ಹೇಳಿದ್ರು. ಸಿಎಂ ಸೂಚನೆ ಕೊಟ್ಟು 3 ದಿನಗಳ ಬಳಿಕ ಸಿದ್ದು ನಿವಾಸಕ್ಕೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಭದ್ರತೆ ಕೊಡುವ ಭರವಸೆಯನ್ನು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅದೇ ರೀತಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದರು. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಅವರಿಗೆ 3 ಜೀವ ಬೆದರಿಕೆ ಪತ್ರಗಳು ಬಂದಿರುವಂಥದ್ದು, ಜೊತೆಗೆ ಇತ್ತೀಚೆಗೆ ಕೊಡಗಿನಲ್ಲಿ ಆಗಿರುವಂತಹ ಘಟನೆ, ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಇದೀಗ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ. ತಾನು ಕೊಟ್ಟಂಥ ಆದೇಶ ಏನಿತ್ತು ಅದೇ ರೀತಿಯಾಗಿ ನಡೆದುಕೊಳ್ತಾ ಇದೆ ಕೂಡ. ಇಲ್ಲಿ ನಾವು ನೋಡ್ಬೋದು ಏನಂತ ಹೇಳಿದ್ರೆ, ಈಗ ಇಲ್ಲಿವರೆಗೂ ಕೂಡ ಅಳವಡಿಸಲಾಗಿತ್ತು. ಆದರೆ ಅಷ್ಟೊಂದು ಭದ್ರತೆಯನ್ನು ಅಂದರೆ ಯಾರಾದರೂ ಬರೋರು ಅದೇ ರೀತಿಯಾಗಿ ಹೋಗೋದಂಥದ್ದು ಆಗ್ತಾ ಇತ್ತು. ಆದರೆ ಇವತ್ತಿನಿಂದ ಅಂದರೆ 3 ದಿನಗಳ ಹಿಂದೆ ಒಂದು ಅವರು ಆ ಸರ್ಕಾರ ಆದೇಶ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಮೆಟಲ್ ಡಿಟೆಕ್ಟರನ್ನು ಕೂಡ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ಮತ್ತು ಬರುವಂತಹ ಎಲ್ಲರ ಮೇಲೇನೂ ಕೂಡ ನಿಗಾ ಇಡೋದಕ್ಕೆ ಏನು ಭದ್ರತಾ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು ಸರ್ಕಾರದ ಆದೇಶದ ಮೇರೆಗೆ. ಏನಂತ ಹೇಳಿದ್ರೆ, ಈಗಾಗಲೇ ಈ ಮೊದಲು ಹೇಳಿದ 3 ಬಾರಿ ಏನೋ ಒಂದು ಅವರಿಗೆ ಜೀವ ಬೆದರಿಕೆ ಪತ್ರಗಳು ಕೂಡ ಬಂದಿದ್ರು. ಆದರೆ ಅಷ್ಟಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಕೊಡಗಿನಲ್ಲಿ ಆದಂಥ ಘಟನೆಯ ಬಳಿಕ ಇದೀಗ ಅವರಿಗೆ ಕೊಟ್ಟಂಥ ಭದ್ರತೆಯನ್ನು ಸಂಪೂರ್ಣವಾಗಿ ಏರಿಸೋದಕ್ಕೆ ಸರ್ಕಾರ. ಉಡುಪಿ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾವರ್ಕರ್ ಪುತ್ಥಳಿ ನಿರ್ಮಾಣ ವಿಚಾರಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಬ್ಯಾನರ್ ಅಳವಡಿಸಿದ ಸ್ಥಳದಲ್ಲಿ ಪುತ್ಥಳಿ ನಿರ್ಮಿಸುವಂತೆ ಹಿಂದೂ ಮಹಾಸಭಾ, ಹಿಂದೂ ಜಾಗರಣ ವೇದಿಕೆ ನಗರಸಭೆಗೆ ಮನವಿ ಮಾಡಿದೆ. ಈ ಕುರಿತು ಮಾತಾಡಿರೋ ಶಾಸಕ ರಘುಪತಿ ಭಟ್, ಪುತ್ಥಳಿ ಬದಲಿಗೆ ಸಾವರ್ಕರ್ ಸರ್ಕಲ್ ನಿರ್ಮಿಸಬೇಕು ಅಂತ ಹೇಳಿದ್ದಾರೆ. ಪ್ರತಿಮೆ ಮಾಡುವುದು ಅಷ್ಟೊಂದು ಸಮಂಜಸ ಅಲ್ಲ. ಮುಂದಿನ ದಿನಗಳಲ್ಲಿ ಸಾವರ್ಕರ್ ಪ್ರತಿಮೆಗೆ ಅವಮಾನ ಆದ್ರೆ ಕಷ್ಟ. ಪುತ್ಥಳಿ ಬದಲಿಗೆ ಸಾವರ್ಕರ್ ಸರ್ಕಲ್ ನಿರ್ಮಿಸಲು ನಗರಸಭೆಗೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದರು. ಪತ್ರ ಬರೆದಿದ್ದೇನೆ. ಪ್ರತಿಮೆ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದರೆ ನಾಳೆ ಅದಕ್ಕೇನಾದರೂ ಅವಮಾನ ಆಗೋದು, ಇದಾಗೋದು, ಮತ್ತೇನಾದರೂ ಅದು ಮೇಂಟೈನ್ ಕಷ್ಟ. ನಾವೀಗ ನಮ್ಮ ಹಳೆಯ ತಾಲೂಕು ಆಫೀಸಿನ ಸರ್ಕಲ್, ಅದಕ್ಕೆ ಯಾವುದೇ ಹೆಸರಿಲ್ಲ ಈಗ. ಅದಕ್ಕೆ ವೀರ ಸಾವರ್ಕರ್ ಸರ್ಕಲ್ ಅಂತ ನಾವು ಹೆಸರಿಡಬೇಕು ಅಂತ ನಾಡಿದ್ದು ನಗರಸಭೆ ಅಧಿವೇಶನದಲ್ಲಿ ಪ್ರಸ್ತಾವನೆ ನಾನು ಠರಾ ಬಿಡಲಿಕ್ಕೆ ನನ್ನ ಪತ್ರವನ್ನು ಈಗಾಗಲೇ ನಗರಸಭೆಗೆ ಕೊಟ್ಟಿದ್ದೇನೆ. ಇಲ್ಲಿ ಮೂರ್ತಿ ಮಾಡುವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಯಾನಂಪೇಟೆಯಲ್ಲಿ ನಡೆದ ಜಾತ್ರೆಯಲ್ಲಿ ವೀರ ಸಾವರ್ಕರ್ ಪರ ಘೋಷಣೆ ಕೂಗಲಾಗಿದೆ. ಶಂಕರಲಿಂಗ ದೇವಸ್ಥಾನದ ಜಾತ್ರೆಯಲ್ಲಿ ಯುವಕರಿಂದ ವೀರ ಸಾವರ್ಕರ್ ಪರ ಘೋಷಣೆ ಕೂಗಲಾಯಿತು.
ಮೈಸೂರಲ್ಲಿ ವೀರ ಸಾವರ್ಕರ್ ರಥಯಾತ್ರೆಗೆ ಚಾಲನೆ ನೀಡಿದ ಬೆನ್ನಲ್ಲೇ ಶಿವಮೊಗ್ಗ ಪಾಲಿಕೆ ಕಚೇರಿಯಲ್ಲಿ ವೀರ ಸಾವರ್ಕರ್ ಫೋಟೋ ಅಳವಡಿಸಲಾಗಿದೆ. ಪಾಲಿಕೆ ಆಡಳಿತ ಪಕ್ಷದ ನಾಯಕರಾಗಿರುವ ಎಸ್ಎನ್ ಚನ್ನಬಸಪ್ಪ ತಮ್ಮ ಕಚೇರಿಯಲ್ಲಿ ಸಾವರ್ಕರ್ ಫೋಟೋ ಅಳವಡಿಸಿದ್ದಾರೆ. ಗಣೇಶ ಹಬ್ಬಕ್ಕೂ ಮುನ್ನವೇ ರಾಜ್ಯದಲ್ಲಿ ಸಾವರ್ಕರ್ ಸಮರ ಜೋರಾಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಸಾವರ್ಕರ್ ಜೊತೆಗೆ ತಿಲಕರ ಫೋಟೋ ಕೂಡ ಕಿಚ್ಚು ಹಚ್ಚಿರುವಂತದ್ದು. ಹೊನ್ನಾಳಿಯ ಪ್ರಮುಖ ವೃತ್ತಗಳಲ್ಲಿ ವೀರ ಸಾವರ್ಕರ್ ಹಾಗೂ ಬಾಲಗಂಗಾಧರ್ ತಿಲಕ್ ಅವರ ಫೋಟೋ ಅಳವಡಿಸಲಾಗಿದೆ. ಅದ್ದೂರಿಯಾಗಿ ಮಾಡ್ತಿದ್ದೀವಿ. ಈಗ ಬಾಲಗಂಗಾಧರ್ ತಿಲಕ್ ಅವರು ಸಾವರ್ಕರ್ ಫೋಟೋ ಆಗಿದ್ದಕ್ಕೆ ಕೆಲವು ಕಿಡಿಗೇಡಿಗಳು ಸ್ವಲ್ಪ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಂಗೆ ನಾವು ಇನ್ನೂ ಜಾಸ್ತಿ ಅವ್ರ ವೀರ ಸಾವರ್ಕರ್ದು ಬಾಲಗಂಗಾಧರ್ ತಿಲಕರ್ದು ಹಾಕ್ತೀವಿ. ಅವರೇನು ಯಾವ ಪಕ್ಷದವರು ಅಲ್ಲ, ಸ್ವತಂತ್ರ ಹೋರಾಟಗಾರರವರು. ಅದಕ್ಕೆ ವಿರೋಧ ಮಾಡಿದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಹಾಕೇ ಹಾಕ್ತೀವಿ. ಅದು ನಮ್ಮ ಫಂಕ್ಷನ್ ಅದ್ದೂರಿಯಾಗಿ ಮಾಡ್ತೀವಿ. ಈಗ ಆಲ್ರೆಡಿ ಇನ್ನು ಧಾರವಾಡದ ಅಮ್ಮಿನಬಾವಿ ಜಾತ್ರೆಯಲ್ಲಿ ಸಾವರ್ಕರ್ ಭಾವಚಿತ್ರ ರಾರಾಜಿಸಿದೆ. ಈಶ್ವರ ದೇವರ ಜಾತ್ರೆ ನಿಮಿತ್ತ ನಡೆದ ಮೆರವಣಿಗೆಯಲ್ಲಿ ಸಾವರ್ಕರ್ ಫೋಟೋ ಪ್ರದರ್ಶನ ಮಾಡಲಾಗಿದೆ. ಜೊತೆಗೆ ಸಾವರ್ಕರ್ ಪರ ಘೋಷಣೆ ಕೂಗಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹಿಂದೂ ಪರ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದಿವೆ. ಸಂಸದ ಹಾಗೂ ಸಚಿವರ ಅಂಗಳಕ್ಕೆ ಗಣೇಶನ ಗಲಾಟೆ ತಲುಪಿದೆ. ಸಂಸದ ಪಿಸಿ ಮೋಹನ್, ಸಚಿವ ಆರ್ ಅಶೋಕ್ಗೆ ನಾಗರಿಕ ಒಕ್ಕೂಟ ವೇದಿಕೆ ಪತ್ರ ಬರೆದಿದೆ. ಗಣೇಶನನ್ನ ಕೂರಿಸಲು ನಾಗರಿಕ ಒಕ್ಕೂಟ ವೇದಿಕೆ ಹಾಗೂ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಸಿದ್ಧತೆ ನಡೆಸಿದೆ. ಇನ್ನು ಸಚಿವ ಆರ್ ಅಶೋಕ್ ಮಾತನಾಡಿದ್ದು, ಇನ್ನು ನಾವು ಯಾವುದೇ ನಿರ್ಣಯ ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳ, ಕಂದಾಯ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೇನೆ ಅಂತ ಹೇಳಿದರು. ಗಣೇಶೋತ್ಸವ ಮಾಡಲಿಕ್ಕೂ ಸಹ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ನಾವು ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಸಂಸದರು ಪಿಸಿ ಮೋಹನ್ ಅವ್ರನ್ನ ಭೇಟಿ ಮಾಡಿದ್ದೀವಿ, ಸಚಿವರನ್ನ ಭೇಟಿ ಮಾಡಿದ್ದೀವಿ, ಸಚಿವರಿಗೂ ಅರ್ಜಿ ಕೊಟ್ಟಿದ್ದೀವಿ ಮತ್ತು DC ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಇದುವರೆಗೂ ಯಾರಿಗೂ ನಾವು ಅನುಮತಿಯನ್ನ ಕೊಟ್ಟಿಲ್ಲ. ಮತ್ತೆ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಮನವಿ ಯಾರ್ಯಾರು ಕೊಟ್ಟಿದ್ದಾರೋ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನನಗೆ ವರದಿ ಕಳಿಸ್ತಾರೆ. ನಾನು ಆ ವರದಿ ಬಂದ ಮೇಲೆ ನಾನು ಪೊಲೀಸ್ ಇಲಾಖೆಯವ್ರ ಜೊತೆ, ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಗಣೇಶ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ. ಸಾವರ್ಕರ್ ಗಲಾಟೆ ಮಧ್ಯೆ ಸರ್ಕಾರಕ್ಕೆ ಗಣೇಶೋತ್ಸವ ಸವಾಲಾಗಿದೆ. ಶಾಂತಿಯುತ ಗಣೇಶೋತ್ಸವಕ್ಕಾಗಿ ಸರ್ಕಾರ ಸೂಚನೆ ನೀಡಿದೆ. ವಿವಿಧ ಇಲಾಖೆಗಳ ಸಮನ್ವಯಕ್ಕಾಗಿ ಸರ್ಕಾರ ಸಲಹೆಯನ್ನ ನೀಡಿದೆ. ಪೊಲೀಸ್, ಕಂದಾಯ, ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಯೋಜಕರು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಜಂಟಿ ತಪಾಸಣೆ ನಡೆಸಿ 3 ದಿನಗಳಲ್ಲಿ ಅನುಮತಿಗೆ ಕ್ರಮ ಕೈಗೊಳ್ಳಬೇಕು. ಪರವಾನಗಿ ನೀಡುವ ಮುನ್ನ ಮುಚ್ಚಳಿಕೆ ಬರೆದುಕೊಡಬೇಕು. ಸಾರ್ವಜನಿಕ ಸುರಕ್ಷತೆ, ಪರಿಸರ ಮಾಲಿನ್ಯ ಉಂಟಾಗದ ರೀತಿ ಕ್ರಮ ಕೈಗೊಳ್ಳಬೇಕು. ಹೈಟೆನ್ಷನ್ ಹಾದು ಹೋಗುವ ಕಡೆ ಅನುಮತಿ ನೀಡುವಂತಿಲ್ಲ. ಗಣೇಶ ಉತ್ಸವಕ್ಕೂ ಮುನ್ನ ಕೋಮು ಸೌಹಾರ್ದ ಸಭೆ ಮಾಡಬೇಕು ಅಂತ ಸರ್ಕಾರ ಸೂಚನೆ ನೀಡಿದೆ. ಇನ್ನು ಬಿಬಿಎಂಪಿ ಸಹ ತನ್ನ ವ್ಯಾಪ್ತಿಯಲ್ಲಿ 63 ಏಕ ಗವಾಕ್ಷಿ ಕೇಂದ್ರಗಳನ್ನು ಓಪನ್ ಮಾಡಿದೆ. ಪಾಲಿಕೆಯ 8 ವ್ಯಾಪ್ತಿಯಲ್ಲಿ ಒಟ್ಟು 63 ಸಿಂಗಲ್ ವಿಂಡೋ ಕೇಂದ್ರ ಓಪನ್ ಆಗಿದೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆ ಮಾಡುವವರು ಈ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ.